ನನಗಂತೂ ನಿಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ. ಈ ಸ್ಥಿತಿಲಿ ನಿಮ್ಮನ್ನ ನೋಡೋಕ್ಕಾಗ್ತಾ ಇಲ್ಲ ಕಣ್ರಿ. ನಾನು ಹುಷಾರಾಗಿದ್ದೀನಿ ಋತು, ಸುಮ್ಮನಿರು, ಅಳ್ಬೇಡ ಅಳ್ಬೇಡ, ಸುಮ್ಮನಿರು, ಚೆನ್ನಾಗಿದ್ದೀನಿ. ಏನು ಮಾಡೋಣ, ಗ್ರಾಚಾರ ಹಿಂಗಾಯ್ತು, ಹುಷಾರಾಗಿದ್ದೀನಿ. ಹೆಂಗೋ ಚೆನ್ನಾಗಾಗಿದ್ಯಲ್ಲಪ್ಪ. ಹೆಂಗ ಇದ್ರ ಮೇಲೆ ಓಡಾಡ್ಬೇಕಲ್ಲ ಇನ್ನೊಂದೆರಡು ದಿನ. ಅದೇ ಹೊಲ್ಗೆ ಹಾಕ್ಯವ್ರಲ್ಲತ್ತೆ, ಇನ್ನೂ ಅದು ಭಾರ ಬಿಟ್ಟು ಆ ಕಾಲ ಮೇಲೆ ಓಡಾಡಂಗಿಲ್ಲ. ಈಗ ಇದ್ರ ಮೇಲೇ ನಿಂತ್ಕೊಂಡು ಓಡಾಡ್ಬೇಕು ಅಷ್ಟೇ, ಮೆಲ್ಲಕ್ಕೆ ಓಡಾಡಬೇಕು. ಇನ್ನು ಜಾಸ್ತಿ ವಜಾ ಬಿಟ್ಟು ಜಾಸ್ತಿ ಹೊತ್ತು ನಿಂತ್ಕೊಂಬೋದಾಗಲಿ ಜಾಸ್ತಿ ಓಡಾಡೋದಾಗಲಿ ಮಾಡಬಾರ್ದು. ಓಡಾಡಬೇಕು ಆದ್ರೆ ಜಾಸ್ತಿ ಓಡಾಡಬಾರ್ದು. ಹಿಂಗೆಲ್ಲಾದ್ರೂ ಒಂದು 5 ನಿಮಿಷ ಹಿಂಗೆ ಓಡಾಡ್ಕೊಂಡು ಬರ್ಬೇಕು ಅಷ್ಟೇ. ಅದು ಜಾಸ್ತಿ ಹೊಲ್ಗೆ ಹಾಕಿರ್ತಾರಲ್ಲ ನೋವು ಬರುತ್ತೆ ಅಂತ. ಅಯ್ಯೋ ನೀವು ಇನ್ನು ನೋಡಿದ್ರೆ ಏನಂತಿದ್ದ ಕಾಣತ್ತೆ ನೀನು. ಪಾ ದೇವ್ರೇ, ಆಸ್ಪತ್ರೆ ಸವಾಸ ಮಾತ್ರ ಎಂತರ್ಗೂ ಬೇಡಪ್ಪ, ಎಂತ ಆಗ್ಯಾರ್ಗು ಇಂಥ ಕಷ್ಟ ಕೊಡ್ಬೇಡಪ್ಪ ಅನ್ನಿಸ್ಬಿಡ್ತು ನನಗಂತೂ. ಭಾಳ ಬೇಜಾರಾಗ್ಬಿಡ್ತು. ಹೋಗತ್ತ ನಾವು ಯಾರಿಗೆ ಅನ್ಯಾಯ ಮಾಡಿದ್ವಪ್ಪ, ಇಂಥ ಪರಿಸ್ಥಿತಿ ಬಂತು ನಮಗೆ ಅನ್ನಿಸ್ತು. ಚೆನ್ನಾಗಿದ್ದೀರಾ? ಇವಾಗ ನೋವು ಏನು ಇಲ್ವಾ? ನನಗಂತೂ ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ನಿಜವಾಗ್ಲೂ ನನಗಂತೂ ಎಷ್ಟೊತ್ತಿಗೆ ನೋಡ್ತೀನಪ್ಪ ನಿಮ್ಮನ್ನ, ಯಾವಾಗ ಕರ್ಕೊಬತ್ತೀರಪ್ಪ ಅಂತ ದಿನ ಕೇಳ್ತಿದ್ದೆ ಅಪ್ಪ ಇನ್ನಂತೂ. ನನಗೂ ಅಷ್ಟೇ ಇರುತ್ತು, ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಹೇಳಿ ಅನ್ನಿಸ್ತಿತ್ತು. ಹೆಂಗೋ ಹುಡುಗರೆಲ್ಲ ಚೆನ್ನಾಗಿದಾವ, ನನ್ನ ಮಕ್ಕಳು ನೋಡಬೇಕು, ಕರ್ಕೊಂಡು ಬರೋಗು. ಹೇಳಪ್ಪ, ಈಗಿನ ನೀರೊಯ್ದು ಮನಕ್ಕೆ ಸೇದೀನಿ. ತಡಿ, ಯಾರು ನಿದ್ದೆ ಆದರೆ ಅಳ್ತಾರೆ, ಆಮೇಲೆ ತಿರನ್ನ ಕರ್ಕೊಂಬತ್ತಿ. ತಡಿ ಎದ್ದಾಳಿ, ಏನೇನು ಬಂದಿದೆಯಲ್ಲ ನೋಡ್ಬಂತೆ. ಅವರು ಆರು ನಿದ್ದೆ ಆಗ್ಬಿಟ್ರೆ ಬೋಲ್ ಅಳ್ತಾರೆ ಕಣಮ್ಲಸ್ ಮಕ್ಕ. ಹುಡುಗ್ರೆ ಹಂಗೆ ಹೇಳು, ಅರ್ಧ ಬರ್ಧ ನಿದ್ದೆ ಆದರೆ ಕೆತೆ ಮಾಡ್ತಾವೆ. ನಿದ್ದೆ ಆಗ್ಬೇಕು ಹುಡುಗರು, ಸರಿಯಾಗಿ ನಿಚ್ಚಳವಾಗಿ ನಿದ್ದೆ ಆಗ್ಬಿಟ್ರೆ ಗೆಲ್ವಾಗ ಆಟ ಆಡ್ಕೊಂಡು ಚೆನ್ನಾಗಿರ್ತಾರೆ. ಅರ್ಧ ಬರ್ಗ ನಿದ್ದೆ ಆದರೆ ಹುಡುಗ್ರೆ ಅಷ್ಟು. ಎಂತಂಟು ಬರ್ಬೇಕಾಗಿತ್ತಲ್ಲ. ಸತ್ತೆ ಊರಿಗೆ ಹೋಗೈತೆ ಕಣಪ್ಪ. ಶಾಂತ ಅಜ್ಜಲ್ಲಿ ಏನೋ ಸ್ವಲ್ಪ ಕೆಲಸ ಐತೆ ಅಂತೇಳಿ ಅಲ್ಲಿಗೆ ಹೋಯ್ತು. ಅದಕ್ಕೆ ಇನ್ನೇನು ಅಜ್ಜಿ ಇತ್ತಲ್ಲ, ರಸ್ಮಜ್ಜಿ ಬೇರೆ ಇತ್ತಲ್ಲ, ನಾನು ನೋಡ್ಕೊಂತೀನಿ ಹೋಗು ಅಂತ ಅಜ್ಜಿನೇ ಬರೋದು. ಎಲ್ಲರೂ ನೋಡ್ಕೊಂಡ್ರು. ಅಯ್ಯೋ ಹುಡುಗರಂತೂ ಅವಾಗ ಅಳಾರ. ಇವಾಗಂತೂ ಉಸಿರೇ ಬಿಡಲ್ಲ, ಹಂಗೆ ಮನಿಕೆಂಬ್ತಾರೆ. ರಾತ್ರಿ ಟೈಮ್ನಾಗಂತೂ ಸುಮ್ಮನೆ ಮನಿಕೆಂಬ್ತಾರೆ. ನಿಮಗೆ ಹಿಂಗಾದಾಗಿಂದನೂ ನಮ್ಮಮ್ಮ ಕಾಟ ಕೊಡಬಾರ್ದು ಅಂತ ಸುಮ್ಮನೆ ಮನಿಕೆಂಬ್ತಾರೆ. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಹಂಗೆ ಹುಷಾರಾದ್ರಲ್ಲ ನೀವು. ಹುಷಾರಾಗಿ ಬರಬೇಕು. ನಾಯಿ ನರಿಗಳು ಬತ್ತಿರ್ತವೆ, ನಾಯಿ ನರಿಗಳ್ನ ಏನು ಮಾಡೋಕ್ಕಾಗಲ್ಲ. ನೋಡಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಏನು ಮಾಡಬೇಕಾಗಿತ್ತು? ನಾನು ಯಾರು ನೋಡ್ಕೊಂಬರು? ಅಯ್ಯೋ, ನನಗಂತೂ ಭಯ ಆಗ್ಬಿಟ್ಟು. ಇವರೆಲ್ಲ ಮುಚ್ಚಿಟ್ಟಿದ್ರು, ನನಗೆ ಈ ವಿಷಯ ಹೇಳಿರಲಿಲ್ಲ. ಹೆಂಗೋ ಬಿಡಪ್ಪ, ನಮ್ಮ ಪ್ರವಿ ಚೆನ್ನಾಗಾದ್ನಲ್ಲ, ಅಷ್ಟೇ ಸಾಕು. ಇವಾಗ ನಮ್ಗೆ ಅದೇ ಸಂತೋಷ. ನಮ್ಗಂತೂ ತಿಂಬಕ್ಕೆ ಯಾತ್ಗೂ ಸರ್ ಗೊತ್ತಿರಲಿಲ್ಲ. ನನ್ನ ಪ್ರವಿ ಯಾವಾಗ ಚೆನ್ನಾಗಾಗ್ತಾನೋ, ನಮ್ಮ ಪ್ರವಿ ಯಾವಾಗ ಚೆನ್ನಾಗಾಗ್ತಾನೋ ಉಮ್ಮಂಗಾಗೋದು. ಮನೆ ಬರೋ ತಕನ ನನಗೇನೆ ಮನಸ್ಸು ಒದ್ದಾಡೋದು ಸರಿನೇ ಇರ್ತಿರ್ಲಿಲ್ಲ. ಇದೇನಪ್ಪ ಇದು ಹಿಂಗಾಯ್ತು ಅಮ್ಮಂಗಾಗೋದು. ಅಯ್ಯೋ ಅಪ್ಪ, ನಾವು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಪ್ರವೀಣ್ ಉಳಿಸ್ಕೊಂಬರಕ್ಕೆ. ಅಯ್ಯೋ ಬ್ಲಡ್ ಎಲ್ಲನ ಜಾಸ್ತಿ ಇದಾದಂಗೆ ಆಗ್ಬಿಟ್ಟಿತ್ತು. ಒಂಥರ ಒಳಗೆಲ್ಲ ಗೆನ್ನೆ ಕಟ್ದಂಗಾಗಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಬ್ಲಡ್ ಹಾಕಿದ್ದು. ಅಯ್ಯೋ ತುಂಬ ಕಷ್ಟಪಟ್ಟಿದ್ದೀವಿ ಕಣಪ್ಪ ಪ್ರವೀಣ್ ಉಳಿಸ್ಕೊಂಬರೋಕ್ಕೆ. ತುಂಬ ಕಷ್ಟ. ಅಯ್ಯಪ್ಪ, ಡಾಕ್ಟ್ರು ಫಸ್ಟ್ನೇ ದಿನ ಹೇಳಿದ್ದು ನೋಡಿದರೆ ನಮ್ಗೆ ಯಾರಿಗೂ ನಂಬಿಕೆನೇ ಇರಲಿಲ್ಲ. ಪ್ರವಿ ಉಳಿತಾನೆ ಅನ್ನೋದು ನಮಗೆ ನಂಬಿಕೆನೇ ಇರಲಿಲ್ಲ. ಹೆಂಗೋ ಮತ್ತೆ ಡಾಕ್ಟ್ರ್ ಇನ್ನೊಂದು ದಿನದಾಗೆ ಚೆನ್ನಾಗಿದ್ದಾನೆ, ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ಅವ್ರು ಗ್ಯಾರಂಟಿನೇ ಕೊಟ್ಟಿರಲಿಲ್ಲ. ಯಪ್ಪ ಇದೇನಪ್ಪ ಇದು ಹಿಂಗಾಯ್ತು ಅನಿಸಿತ್ತು ನಮಗಂತೂ. ನಮ್ಮ ಋತುಗೆ ಏನು ಹೇಳ್ಬೇಕಪ್ಪ ಅನ್ನಿಸ್ಬಿಟ್ಟಿತ್ತು. ನನಗೆ ನಂಬಿಕೆ ಇತ್ತಪ್ಪ, ನೀನು ಚಿಕ್ಕಪ್ಪ ಹೋಗಿದ್ದೀರಂದರೆ ಖಂಡಿತ ಉಳಿಸ್ಕೊಂಡು ಬರ್ತೀರಾ, ಏನು ತೊಂದರೆ ಆಗೋದಿಲ್ಲ ಪ್ರವಿಗೆ ಅಂತೇಳಿ ನಮಗೆ ನಂಬಿಕೆ ಇತ್ತು ಕಣಪ್ಪ ನನಗೆ. ಚೆನ್ನಾಗಿದ್ದೀನಿ ಬಿಡು ಋತು, ಇನ್ಮೇಲಿಂದ ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನಾನು ಚೆನ್ನಾಗಿ ಆಗಿದ್ದೀನಿ, ಓಡಾಡ್ತೀನಿ, ಸ್ವಲ್ಪ ದಿನ ಓಡಾಡ್ತೀನಿ. ಆಮೇಲೆ ಇಷ್ಟಿಕ್ಬಿಟ್ಟು ಆಮೇಲೆ ಓಡಾಡ್ಬೋದು. ಇವಾಗ ಆಪ್ರೇಷನ್ ಮಾಡಿರೋದ್ರಿಂದ ಜಾಸ್ತಿ ಕಾಲ ಮೇಲೆ ಹೊಲಿಗೆ ಹಾಕಿರೋದ್ರಿಂದ ಭಾರ ಜಾಸ್ತಿ ಬಿಡೋ ಆಗಿಲ್ಲ ಅಂತೇಳಿ ಇದನ್ನೇ ಹಿಡ್ಕೊಂಡು ಓಡಾಡಬೇಕು ಸ್ವಲ್ಪ ದಿನ. ಚೆನ್ನಾಗಿದ್ದೀನಪ್ಪ ಪ್ರವಿ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ, ಪರವಾಗಿಲ್ಲ ಸ್ವಲ್ಪ. ಅಯ್ಯೋ, ಅಲ್ಲ ಆಸ್ಪತ್ರೆಗೆ ನೋಡಿದ್ಕೂ ಇಲ್ಲಿಗೂ ಭಾಳ ವ್ಯತ್ಯಾಸ ಐತೆ. ಯಪ್ಪ, ನಮ್ಮ ಋತು ಏನಾರ ನೋಡಿದರೆ ಅವಳ ಕೈಲೇ ಅದನ್ನು ಅರಗಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ನಾನು ತುಂಬ ಒಂಥರ ಸೀರಿಯಸ್ ಆಗಿಬಿಟ್ಟಿತ್ತು. ಅಷ್ಟಿಷ್ಟು ಸೀರಿಯಸ್ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಅವ್ನ ನಾಯಿ ನರಿ ಅಡ್ಡ ಬಂದಾಗ ಏನು ಮಾಡೋಕ್ಕಾಗಲ್ಲ. ಅದು ಮನುಷ್ಯರಿಂದ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅದು ಪ್ರಾಣಿಗಳಿಂದ ಆಗಿರೋದು, ಅವನು ಏನು ಮಾಡೋಕ್ಕೂ ಆಗಲ್ಲ. ಏನು ಮಾಡೋದು ಪಾಪ, ಸ್ವಲ್ಪ ಫಾಸ್ಟಾಗಿದ್ದ ಅನಿಸುತ್ತೆ. ಸ್ಲೋ ಆಗಿ ಬತ್ತಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬೇಗ ಹೋಗೋಣ ಮನೆಗೆ ಅಂತೇಳಿ ಫಾಸ್ಟಾಗಿ ಬತ್ತಿದ್ದೆ. ಬೇಗ ಮಕ್ಳು ನೋಡೋಣ ಏನೋ ಹೇಳಿದ್ಲು ಋತು, ಮಕ್ಳಿಗೆ ಏನೋ ತಗೊಂಬ ಅಂತೇಳಿ ಹೇಳಿದ್ಲು. ಅದಕ್ಕೆ ನಾನು ತಗೊಂಡು ಹೋಗ್ಬಿಡೋಣ, ಬೇಗ ಮಾತಾಡ್ಸೋಣ ಋತುನ ಅಂತೇಳಿ ನಾನು ಬೇಗ ಹೊರಟು ಒಂಥರ ಜಾಸ್ತಿ ನಾನು ಜೋರಾಗಿ ಬರ್ತಾಯಿದ್ದೆ, ಬರ್ತಾಯಿದ್ದೆ ಜಾಸ್ತಿ. ಸ್ವಲ್ಪ ಕಂಟ್ರೋಲಿಗೆ ಬರಲಿಲ್ಲ ಗಾಡಿ, ಸ್ವಲ್ಪ ಜಾಸ್ತಿ ಜೋರಾಗಿ ಬರ್ತಿರೋದ್ರಿಂದ ಅದು ನನಗೆ ಕಂಟ್ರೋಲಿಗೆ ಬರಲಿಲ್ಲ. ನಾನು ಯಾವತ್ತೂ ಅಷ್ಟು ಜೋರಾಗಿ ಬರ್ತಾನೆ ಇರಲಿಲ್ಲ ಜಾಸ್ತಿನ. ಹಂಗಂದ್ರೂ ಅವತ್ತು ಯಾಕೋ ನನಗೆ ಗ್ರಾಚಾರ ಇತ್ತು ಅನಿಸುತ್ತೆ. ಗ್ರಾಚಾರ ಇರೋದಕ್ಕೋಸ್ಕರ ನಾನು ಅಷ್ಟು ಜೋರಾಗಿ ಬಂದೋ ಏನೋ ಅನ್ನಿಸ್ತೈತೆ. ಜಾಸ್ತಿ ಜೋರಾಗಿ ಬಂದಕ್ಕೆ ಹಿಂಗಾಗಿದ್ದು. ಸ್ಲೋ ಇದ್ದಿದ್ರೆ ಗಾಡಿ ಹಂಗೆ ಆಗ್ತಾ ಇರಲಿಲ್ಲ.
ಹೆಂಗೋ ಬಿಡಪ್ಪ, ಈಗಾದರೂ ಚೆನ್ನಾಗಾಗಲ್ಲ ಅಷ್ಟೇ ಸಾಕು. ಈಗ ಚೆನ್ನಾಗಿರೋದು ನೋಡಿ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಯಿತು. ನಾನು ಅವತ್ತು ನೋಡೋಕೆ ಹೋಗಿದ್ನಲ್ಲ, ನನಗೂ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು. ಏನಾಗುತ್ತೋ ಏನೋ ಅಪ್ಪ ಅಂತ ಅನ್ನಿಸ್ತು. ಹೆಂಗೋ ಚೆನ್ನಾಗಾಗಿ ಮನೆಗೆ ಬಂದಲ್ಲ ಅಷ್ಟೇ ಸಾಕು. ಟೈಮ್ ಸರಿಯಾಗಿ ಅಡುಗೆ ಎಲ್ಲನ ಮಾಡಿಕ್ಕಮ್ಮ, ನೀನು ಮಾತ್ರೆಗಳು ಅವನ್ನೆಲ್ಲನ ಕೊಡು ಚೈತ್ರಮ್ಮ, ನೀನೇ ನೋಡ್ಕೊಂಡಿದ್ದು. ಸರಿ ಆಯ್ತು ಹೇಳಮ್ಮ, ಮಾತ್ರೆಗಳೆಲ್ಲ ಕೊಟ್ಟವ್ರೆ. ತಿರ್ಗಾ ಇನ್ನೊಂದು 15 ದಿನ 20 ದಿನ ಬಿಟ್ಕೊಂಡು ತಿರ್ಗಾ ಹೋಗ್ಬೇಕು ಚೆಕಪ್ಗೆ. ತಿರ್ಗಿ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ಬೇಕು. ನಾನು ಫಸ್ಟು ನನ್ನ ಮಕ್ಕಳು ನೋಡಬೇಕು ಋತು, ನನ್ನ ಮಕ್ಕಳು ನೋಡಬೇಕು ಅಂತ ನನಗೆ ತುಂಬ ಆಸೆ ಐತೆ. ಫಸ್ಟು ನಾನು ನಿನ್ನ ನೋಡಬೇಕು ಅಂದ್ಕೊಂಡಿದ್ದೆ, ನಿನ್ನ ನೋಡಿದೆ. ಇವಾಗ ನನ್ನ ಮಕ್ಕಳು ನೋಡಬೇಕು ನಾನು. ತಡೀರಿ, ಕರ್ಕೊಂಡು ಬರ್ತೀನಿ ಹೋಗಿ ಒಬ್ಳನ್ನ. ಅಯ್ಯೋ ಋತಮ್ಗಂತೂ ಎಷ್ಟು ಸಮಾಧಾನ ಮಾಡಿ ಮಾಡಿ ಸಾಕಾಗೋತು ನಮಗಂತೂ. ಅಯ್ಯೋ ನಾನು ನೋಡಬೇಕು, ಹೋಗನ್ ಬಾ, ಕರ್ಕೊಂಡು ಹೋಗನ್ ಬಾ ಅಂತ ಹೇಳಿ ಏನಂಗೆ ಹಿಂಸೆ ಮಾಡೋದು ಬೇಡ ಕಣಮ್ಮ. ಸಣ್ಣ ಮಕ್ಳನ್ನ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಎಷ್ಟು ಸಮಾಧಾನ ಮಾಡಿದೆ. ಅವತ್ತು ನನ್ನ ಜೊತೆಗೆ ಬರ್ತೀನಿ ಅಂತ ಕೂತ್ಕೊಂಡವಳು. ಬರ್ತೀನಿ ಮೀನಾ ಆಂಟಿ ಹೋಗೋಣ ಅಂತ ಹೇಳಿ ಏನಂಗೆ ಬಲವಂತ ಮಾಡ್ತಾ ಇದ್ದಾಳೆ, ಹೋಗೋಣ ಅಂತ. ನಾವು ಬೈ ಸುಮ್ಮನಿರ ಮತ್ತು ಬೋತ್ತಾರೆ ಇನ್ನೊಂದು 2 ದಿನ ಹುಡ್ಗರ್ನ ಕಟ್ಕೊಂಡು, ನೀನು ಚೆನ್ನಾಗಿರೋ ಹುಡ್ಗರ್ನ ಕಟ್ಕೊಂಡು ಆಮೇಲೆ ಇನ್ನೊಂದು ಸೆನಕ್ಕಿಲ್ದಂಗಾದ್ರೆ ನೋಡ್ಕೆ ನೀನು. ಅತ್ಲಾಗ ಅವ್ನಿಗೂ ಸೆನಕ್ಕಿಲ್ಲ, ಈ ಹುಡುಗರಿಗೂ ಸೆನಕ್ಕಿಲ್ದಂಗಾದ್ರೆ ಯಾರು ನೋಡ್ತಾರೆ ಅಂತೇಳಿ ನಾವು ಬೈದ್ವಿ. ಆವಾಗ ಸುಮ್ಮನಾತವ ಮಣ್ಣಿ. ಅದೇ ನನ್ನ ನನಗೆ ಬಾರಜ್ಜಿ ಹೋಗೋಣ ನೋಡ್ಕೊಂಬರೋಣ ಅಂತ ಹೇಳಿ, ನಾನು ಪ್ರವೀಣ್ ನೋಡಬೇಕು ಬಾ ಹೋಗೋಣ, ಕರ್ಕೊಂಡು ಹೋಗಿ ಬರೋಣ ಬರ್ರಿ, ಒಂದು ದಿವ್ಸಕ್ಕೆ ಹೋಗಿ ಬರ್ಬೋದು, ನಾನು ನೋಡಬೇಕು ಅಂತ. ಅಯ್ಯೋ ಬೇಡ. ಎಷ್ಟು ಸಮಾಧಾನ ಮಾಡಿರೋದು. ಸುಮ್ಮನಿರಮ್ಮ ಅತ್ಲಾಗ ಹೋಗಲಿ, ಸುಮ್ಮನಿರಮ್ಮ ಅಂತೇಳಿ ಎಷ್ಟು ಸಮಾಧಾನ ಮಾಡಿ ಸುಮ್ಮನಿರೋದು. ಇರ್ಸಿರೋದು ಅಯ್ಯೋ ಒಂದು ದೊಡ್ಡ ಇದಾಗಿಬಿಟ್ಟೈತೆ ಬಿಡು. ಅಷ್ಟು ನಾವು ಬಲವಂತ ಮಾಡಿ ಸುಮ್ಮನಿರ್ಸಿದ್ದಾಗೈತಿ. ಏನು ನೋಡಬೇಕು ಆ ಹುಡುಗರ ಬಗ್ಗೆ ಗೀಲೇ ಇಲ್ಲ. ಅಯ್ಯೋ ಆ ಹುಡುಗರನ್ನ ಸರಿಯಾಗಿ ನೋಡ್ಕೊಂತಾನೆ ಇರಲಿಲ್ಲ ನಾವು. ಆಮೇಲೆ ಚೆನ್ನಾಗಿರೋ ಕಣಮ್ಮ ಹುಡುಗರು. ಆಮೇಲೆ ಅವಕ್ಕೇನಾದ್ರೆ ಅದು ನೋಡಿ ಯಾರು ನೋಡ್ತಾರೆ, ಹೊಸರ್ಗು ಚೆನ್ನಾಗಿಲ್ದಂಗಾದರೆ ನೀನು ನೋಡ್ಕೋಬೇಕು ಬಾ ಇವಾಗ ಹುಡುಗರನ್ನ ಅಂತ ಹೇಳಿ ಬೈದು ಹಿಂಗೆ ಸುಮ್ಮನಿರ್ಸಿದ್ದಾಯ್ತು. ಇವಾಗ ಹೆಂಗೋ ನಮ್ಮ ಋತು ಸ್ವಲ್ಪ ಸಮಾಧಾನ ಮಾಡ್ಕೊಂಡವಳು ಹೇಳು. ಅಯ್ಯೋ ನನಗೂ ಹಂಗೆ ಫೋನ್ ಮಾಡಿ ಬತ್ತೀನಿ ಚಿಕ್ಕಪ್ಪ ಹೆಂಗೋ ಸಮಾಧಾನ ಮಾಡ್ಕೊಂಡು ಇವಾಗ ನಮ್ಮ ಪ್ರವೀಣು ಚೆನ್ನಾಗಾಗಿ ಮನೆಗೆ ಬಂದಲ್ಲ ಅಷ್ಟೇ ಸಾಕಿನ ಮೊದ್ಲಿನ ಥರ ಚೆನ್ನಾಗಿ ಓಡಾಡಿದ್ರೆ ಸಾಕಪ್ಪ. ಇವಾಗ ಸ್ವಲ್ಪ ಅವನಿಗೆ ನೋವು ಜಾಸ್ತಿ, ಇನ್ನೂ ಓಡಾಡೋದಕ್ಕಾಗೋದಿಲ್ಲ. ಇನ್ನು ಮೊದ್ಲಿನ ಥರ ಓಡಾಡಿದರೆ ಸಾಕು. ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಬಿಡು ವರ್ಷ, ಖಂಡಿತ ಆಗುತ್ತೆ, ಚೆನ್ನಾಗಿ ನಡೀತಾನೆ ಅಂತ ಹೇಳವ್ರೆ. ಅದು ಆಪ್ರೇಷನ್ ಮಾಡಿರೋದು ಸ್ವಲ್ಪ ನೋವೆಲ್ಲ ವಾಸಿ ಆಗೋವರೆಗೂ. ಆಮೇಲೆ ಏನೋ ಒಂದ್ಸಲ 1 ವರ್ಷ ಹೋಗ್ಬಿಟ್ರೆ ಚೆನ್ನಾಗಿ ಆಗ್ತಾನೆ. ಇನ್ನೊಂದು 6 ತಿಂಗಳು ಏನು ಕೆಲಸ ಮಾಡೋಂಗಿಲ್ಲಪ್ಪ. ಜಾಸ್ತಿ ಹೊತ್ತು ನಿಂತ್ಕೊಂಬಕ್ಕಾಗಲ್ಲ, ಜಾಸ್ತಿ ಹೊತ್ತು ಕುತ್ಕೊಂಬಕ್ಕಾಗಲ್ಲ. ಎಷ್ಟು ರೆಸ್ಟ್ ತಗೊಂಡು ಚೆನ್ನಾಗಿರ್ತಾನೋ ಅಷ್ಟು ಒಳ್ಳೆಯದು. ಏನು ಭಾರ ಎತ್ತಬಾರ್ದು, ಏನು ಕೆಲಸ ಮಾಡಬಾರ್ದು, ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು, ಗಾಡಿ ಹೊಡಿಬಾರ್ದು. ಈ ಥರ ಎಲ್ಲ ಮಾಡಲಿಲ್ಲ ಅಂದರೆ ಒಂದು 6 ತಿಂಗಳು ರೆಸ್ಟ್ ತಗೊಂಡ್ರೆ ಚೆನ್ನಾಗಿ ಆಗ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರವಿ ಚೆನ್ನಾಗಿ ಮನೆಗೆ ಬಂದವನೆ. ಇವಾಗಿನ್ನೂ ಕಾಲಿನ್ನೂ ಸ್ವಲ್ಪ ನೋವು ಐತೆ. ಸ್ಟಿಕ್ ಹಿಡ್ಕೊಂಡೆ ಓಡಾಡ್ತಾ ಇದ್ದಾನೆ. ಇನ್ನೂ ಸದ್ಯಕ್ಕೆ ಹಂಗೆ ಒಬ್ಬನೇ ಓಡಾಡೋದಕ್ಕಾಗೋದಿಲ್ಲ. ಅದಕ್ಕೆ ಹೆಂಗೋ ಇಷ್ಟು ಮಟ್ಟಿಗಾದರೂ ಚೆನ್ನಾಗಾದ್ನಲ್ಲ ಅಷ್ಟೇ ಸಾಕು. ದೇವ್ರ ದಯದಿಂದ ಇಷ್ಟು ಮಟ್ಟಿಗಾದರೂ ಚೆನ್ನಾಗಾದ್ನಲ್ಲ ಅನ್ನೋದೊಂದು ಖುಷಿ. ನಮ್ಮ ಋತುಗೂ ತುಂಬ ಖುಷಿಯಾಗೈತೆ. ಇವಾಗ ನೋಡಿದ್ದಕ್ಕೆ ಅವಳಿಗೂ ಎಷ್ಟೋ ಸಮಾಧಾನ ಆಗೈತೆ. ನೋಡ್ತಾ ಇರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.